ANMR ನ್ಯೂಸ್ಗೆ ಸ್ವಾಗತ. PVR ಸಿಲ್ಕ್ ಶೋರೂಮ್ ಚಿಂತಾಮಣಿ. ಸದರಿ ಮಳಿಗೆಯ ನೆಲಮಹಡಿಯಲ್ಲಿ ಪುರುಷರು, ದೊಡ್ಡವರು ಮತ್ತು ಮಕ್ಕಳಿಗೆ ವಿವಿಧ ಆಕರ್ಷಕ ಬಟ್ಟೆಗಳು ದೊರೆಯುತ್ತದೆ. ಶರ್ಟಿಂಗ್ನಲ್ಲಿ ಲೆನಿನ್, ಆದಿತ್ಯ ಬಿರ್ಲಾ, ಸಿಯಾರಾಮ್, ರೇಮಂಡ್ಸ್, ಅರವಿಂದ್, ಇಪೋರಿಯಾ, ಜೆನಿ, ಮ್ಯಾಜಿಕ್, ಬಾಂಬೆ ರೈಯರ್ ಸೇರಿದಂತೆ ವಿವಿಧ ಬ್ರಾಂಡ್ ಬಟ್ಟೆಗಳು ದೊರೆಯುತ್ತದೆ. ಇನ್ನು ಶೂಟಿಂಗ್ನಲ್ಲಿ ರೇಮಂಡ್ಸ್, ಲೆನಿನ್, OSM, SGS, ಅರವಿಂದ್, ಜಿಗ್ಜಾಮ್, ಸಿಯಾರಾಮ್ ಪ್ಯಾಂಟ್ಸ್, ಬಾಂಬೆ ಪ್ಯಾಂಟ್ಸ್ ದೊರೆಯುತ್ತದೆ. ಇನ್ನು ರಾಮರಾಜ್ ವೆಡ್ಡಿಂಗ್ ಸೆಟ್ಸ್, ಧೋತಿ, ಕಲರ್ ಧೋತಿ, ಉತ್ತಮ್ ಟವಲ್, 3 ಪೀಸ್ ಸೆಟ್, 3-in-1 ಕುರ್ತಾಸ್ ಇನ್ 9x6 ಮತ್ತು 10x6 ಸಹ ದೊರೆಯುತ್ತದೆ. ರೆಡಿಮೇಡ್ ಶರ್ಟ್ಗಳಾದ ಲೆನಿನ್, ರೈಸ್, US ಪೋಲೋ, ಜಾರಾ, ಸೀಫೋರ್ಸ್, ING, ಫ್ರೀಡಮ್ ಪಾರ್ಕ್, ವಾರ್ಡರ್ ಸ್ಟೋನ್, ಇಥೋನಿಕ್, ಕವಿಯರ್, ಕುರ್ತಾ, ಅರ್ಸರ್. ಇನ್ನು ರೆಡಿಮೇಡ್ ಪ್ಯಾಂಟ್ಗಳಲ್ಲಿ ಫಾರ್ಮುಲಾ, ಜೀನ್ಸ್, ಕಾರ್ಗೋ, ಬೆಲೂನ್ ಸೀಟ್ ಮತ್ತಿತರ ಕಂಪನಿಗಳ ಪ್ಯಾಂಟ್ಗಳು ದೊರೆಯುತ್ತದೆ. ಇನ್ನು ಸೂಟ್ಸ್ನಲ್ಲಿ ಸೂಟ್ಸ್, ಶೇರ್ವಾನಿ, ಮೋದಿ ಸೂಟ್ಸ್, ಟೀ ಶರ್ಟ್ಸ್ 1,000ಕ್ಕೆ 5 ಟೀ ಶರ್ಟ್ಗಳು ಸಹ ಲಭ್ಯ. ಇನ್ನು ಮಕ್ಕಳ ಬಟ್ಟೆಗಳಲ್ಲಿ ಶರ್ಟ್ಸು, ಪ್ಯಾಂಟ್ಸು, ಸೂಟ್ಸು, ಶೇರ್ವಾನಿ, ಕುರ್ತಾಸು ಸೇರಿದಂತೆ ಎಲ್ಲ ಮಾದರಿಯ ಕಾಟನ್ ಶರ್ಟ್ಸ್ ಅಂಡ್ ಪ್ಯಾಂಟ್ಸ್ ದೊರೆಯುತ್ತದೆ. ಒಮ್ಮೆ ಭೇಟಿ ಕೊಡಿ. PVR ಸಿಲ್ಕ್ ಶೋರೂಮ್, ಶೀಟ್ಘಟ್ಟ ರಸ್ತೆ, ಭಾಗ್ಯಬಲ್ಲೆ ವೃತ್ತದ ಸಮೀಪ, ತಿಮ್ಮಸಂದ್ರ, ಚಿಂತಾಮಣಿ. ಅಂಗನವಾಡಿ ಮೇಲ್ಛಾವಣಿ ಕುಸಿತ, 4 ಮಕ್ಕಳಿಗೆ ಗಂಭೀರ ಗಾಯ, ಓರ್ವ ಮಗುವಿನ ಸ್ಥಿತಿ ಚಿಂತಾಜನಕ. ಚಿಂತಾಮಣಿ ತಾಲೂಕಿನ ದೊಡ್ಡ ಚಾವಣಿ ದಿಢೀರ್ ಕುಸಿದು ಬಿದ್ದಿದ್ದು 4 ಮಕ್ಕಳು ತೀವ್ರವಾಗಿ ಗಾಯಗೊಂಡಿದ್ದಾರೆ. ಗಾಯಗೊಂಡವರಲ್ಲಿ ಜೀವಿಕಾ ಹಾಗೂ ರಿತ್ವಿಕಾ ಸೇರಿದಂತೆ 4 ಮಕ್ಕಳಿದ್ದು ಓರ್ವ ಮಗುವಿಗೆ ತೀವ್ರವಾಗಿ ಗಾಯವಾಗಿದೆ. ಗ್ರಾಮದ ಶೀತಲಾವಸರಿದ್ದ ಅಂಗನವಾಡಿ ಕೇಂದ್ರದಲ್ಲಿ ಶಿಕ್ಷಕಿ ಮಕ್ಕಳಿಗೆ ಪಾಠ ಮಾಡುತ್ತಿದ್ದ ವೇಳೆ ಈ ದುರಂತ ಸಂಭವಿಸಿದೆ. ದಿಢೀರನೆ ಮೇಲ್ಛಾವಣಿಯ ಕಾಂಕ್ರೀಟ್ ಚೂರುಗಳು ಮಕ್ಕಳ ಮೇಲೆ ಬಿದ್ದ ಪರಿಣಾಮ 4ರ ತಲೆ ಹಾಗೂ ದೇಹಕ್ಕೆ ಬಲವಾದ ಪೆಟ್ಟು ಬಿದ್ದಿದೆ. ರಕ್ತಸ್ರಾವದಿಂದ ತೀವ್ರವಾಗಿ ಗಾಯಗೊಂಡ ಜೀವಿಗಳನ್ನು ಚಿಂತಾಮಣಿಯ ಪೀಪಲ್ಸ್ ಶಸ್ತ್ರಚಿಕಿತ್ಸಾ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು, ಉಳಿದ ಮಕ್ಕಳನ್ನು ಕುರುಬೂರು ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಾಗೂ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಿ ತುರ್ತು ಚಿಕಿತ್ಸೆ ನೀಡಲಾಗುತ್ತಿದೆ. ಈ ಅಂಗನವಾಡಿ ಕಟ್ಟಡವು ಸಂಪೂರ್ಣ ಶಿಥಿಲಗೊಂಡಿದ್ದು, ಯಾವುದೇ ಕ್ಷಣದಲ್ಲಾದರೂ ಅಪಾಯ ಸಂಭವಿಸಬಹುದು ಎಂದು ಹಲವು ಬಾರಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಗ್ರಾಮಸ್ಥರು ದೂರು ನೀಡಲಾಗಿತ್ತು ಎಂದು ಸ್ಥಳೀಯರು ಮತ್ತು ಪೋಷಕರು ಆರೋಪಿಸಿದ್ದಾರೆ. ಕಟ್ಟಡದ ದುರಸ್ತಿಗೆ ಅಥವಾ ಪರ್ಯಾಯ ವ್ಯವಸ್ಥೆ ಕಲ್ಪಿಸಲು ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದೆ ಕಾಟಾಚಾರಕ್ಕೆ ಭೇಟಿ ನೀಡಿ ಹೋಗುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಕೂಲಿ ಕೆಲಸಕ್ಕೆ ಹೋಗುವ ಬಡ ಕುಟುಂಬದ ನಮಗೆ ಮಕ್ಕಳೇ ಆಸರೆ, ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇಂದು ನಮ್ಮ ಮಗುವಿನ ಜೀವ ಅಪಾಯದಲ್ಲಿದೆ, ನಮಗೆ ಚಿಕಿತ್ಸೆ ಕೊಡಿಸೋಕ್ಕೂ ಶಕ್ತಿ ಇಲ್ಲ ಎಂದು ಗಾಯಗೊಂಡ ಮಗುವಿನ ಪೋಷಕರು ಕಣ್ಣೀರಿಟ್ಟರು. ಇನ್ನು ಘಟನಾ ಸ್ಥಳಕ್ಕೆ ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಧಿಕಾರಿ ವೆಂಕಟೇಶಪ್ಪ ಹಾಗೂ ಆಸ್ಪತ್ರೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಧಿಕಾರಿ ಮಹೇಶ್ ಬಾಬು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಆದರೂ ಘಟನೆಗೆ ಕಾರಣರಾದ ಇಲಾಖೆಯ ನಿರ್ಲಕ್ಷ್ಯ ವಹಿಸಿದಾಗ ಅಧಿಕಾರಿಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಹಾಗೂ ಗಾಯಗೊಂಡ ಮಕ್ಕಳಿಗೆ ಸೂಕ್ತ ಪರಿಹಾರ ಮತ್ತು ಉಚಿತ ಚಿಕಿತ್ಸೆ ಕಲ್ಪಿಸಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ದೊಡ್ಡಬೊಮ್ಮನಹಳ್ಳಿ ಗ್ರಾಮದ ವಾಸಿ, ಆನೂರು ಪಂಚಾಯಿತಿ, ಚಿಂತಾಮಣಿ ತಾಲೂಕು. ಇವತ್ತು ನಮ್ಮೂರಲ್ಲಿ ಒಂದು ಅಂಗನವಾಡಿ ಕಟ್ಟಡ ಮೇಲ್ಛಾವಣಿ ಕುಸಿದು ಒಂದು 5-6 ಜನ ಮಕ್ಕಳಿಗೆ ಗಾಯಗಳಾಗಿದ್ದಾರೆ. ಈ ಥರ ನಮ್ಮೂರಲ್ಲಿ ಸುಮಾರು ವೆಂಕಟರೆಡ್ಡಿ ಅಂತೇಳಿ ಒಂದು 40 ವರ್ಷದಿಂದ ಗ್ರಾಮ ಪಂಚಾಯಿತಿ ಸದಸ್ಯರು. ಅವ್ರ ಮಗ ರವಿ ಅಂತ ಕಾಂಟ್ರಾಕ್ಟ್ ಕೆಲಸ ಮಾಡೋದು. ಈಗ ಅವರು ಸರಿಯಾಗಿ ಯಾವುದೇ ಬಿಲ್ಡಿಂಗು ಸರಿಯಾಗಿ ಕಟ್ಟಲ್ಲ, ಕ್ವಾಲಿಟಿನೇ ಇರಲ್ಲ. ಈಗ ಹೊಸದಾಗಿ ಒಂದು 4-5 ವರ್ಷದ ಹಿಂದೆ ಒಂದು ಅಂಗನವಾಡಿ ಕಟ್ಟಿದ್ದಾರೆ. ಅದು ಅಷ್ಟೇ, ಎಲ್ಲ ತೇವ ಬಂದುಬಿಟ್ಟಿದೆ ಗೋಡೆಗಳೆಲ್ಲ. ಯಾವುದು ಕ್ವಾಲಿಟಿ ಎಸ್ಟಿಮೇಟ್ ಪ್ರಕಾರವಾಗಿ ಯಾವುದೂ ಮಾಡಲ್ಲ.
ಸುಮಾರು ಸಲ ನಾವು ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಯಾವುದೇ ರೀತಿ ಕ್ರಮ ತಗೊಳ್ಳಲ್ಲ ಅವ್ರ ಮೇಲೆ. ಯಾಕೆಂದರೆ ಬಲಾಢ್ಯರು ಅವರು ಸುಮಾರು ವರ್ಷಗಳಿಂದ ರಾಜಕೀಯದಲ್ಲಿ ಚೆನ್ನಾಗಿ ಯಾರು ಇದ್ರಿ 3 ವರ್ಷದ ಹಿಂದೆ ಒಂದು ರೋಡ್ ಮಾಡಿದ್ರು ಸೀಕಾಲ್ ಗೇಟಿಂದ ದೊಡ್ಡಬೊಮ್ಮನಹಳ್ಳಿವರೆಗೂ. ಅದು ಅಷ್ಟೇ ಬಂದು ನೋಡ್ಬೋದು, ಪೂರ್ತಿ ಕಿತ್ತೋಗಿದೆ. ಎಷ್ಟು ಹಾಳಾಗಿದೆ ಅಂದರೆ ಒಂದು 40-50 ವರ್ಷ ಆಗಿದೆಯೋ ಈ ರೋಡ್ ಮಾಡಿ ಅನ್ನೋ ಥರಕ್ಕೆ ಮಾಡಿದೆ. ಈಗ ಅಂಗನವಾಡಿ ಕಟ್ಟಡ 17 ವರ್ಷದಿಂದ ಈಚೆ ಮಾಡಿರೋಂಥ ಬಿಲ್ಡಿಂಗೇ ಸುಮಾರು ವರ್ಷಗಳು ಏನಾಗಿಲ್ಲ. ನಾವು ಪ್ರೈಮರಿ ನಾವು 7ನೇ ಕ್ಲಾಸ್ವರೆಗೂ ನಮ್ಮೂರಲ್ಲೇ ಓದಿದ್ವಿ. ನಾವು ಸ್ಕೂಲ್ಗೆ ಹೋಗಿ ಮುಂಚೆ ಕಟ್ಟಿರೋ ಬಿಲ್ಡಿಂಗ್ಗಳು ಇವತ್ತಿಗೂ ಇದ್ದಾವೆ. ಅದರಲ್ಲಿ ಹಾಸ್ಪಿಟ್ಲು ಎಲ್ಲ ನಡೆಸ್ತಾ ಇದ್ದಾರೆ. ಸ್ಕೂಲ್ ಬೇರೆ ಕಡೆ ಶಿಫ್ಟ್ ಮಾಡಿ ಆ ಬಿಲ್ಡಿಂಗಲ್ಲಿ ಹಾಸ್ಪಿಟ್ಲೆಲ್ಲ ನಡೆಸ್ತಾ ಇದ್ದಾರೆ. ಅವರು ಇದರಲ್ಲಿ ಕಟ್ಟಿರೋ ಅಂಥದ್ದು ಎಲ್ಲ ಬಿಲ್ಡಿಂಗ್ಗಳು ಹೊಡೆದಾಕಿದ್ದಾರೆ. ಈಗ ಒಂದು 15 ವರ್ಷದ ಹಿಂದೆ 15-16 ವರ್ಷ ಆಯಿತು. ಉಯ್ಯ ನಾರಾಯಣ ಸ್ವಾಮಿ ಅನುದಾನದಲ್ಲಿ ಒಂದು 2 ಸ್ಕೂಲ್ ಬಿಲ್ಡಿಂಗ್ ಕಟ್ಟಿದ್ರು, ಹೈಸ್ಕೂಲ್. ಇವತ್ತು ಅದು ಸುಮಾರು ಒಂದು 10 ವರ್ಷದಿಂದನೇ ಉಪಯೋಗಕ್ಕೆ ಬರದೇ ಇರೋ ಥರ ಎಲ್ಲ ಹಾಳಾಗೋಗಿ ಶಿಥಿಲಾಗೋಗಿ ಎಲ್ಲ ಪ್ರತಿಯೊಂದು ಎಲ್ಲ ಈ ಥರದ್ದು ಎಲ್ಲ ಕ್ವಾಲಿಟಿನೇ ಮಾಡಲ್ಲ ಅವರು, ಎಲ್ಲ ಡೂಪ್ಲಿಕೇಟ್ ಕೆಲಸಗಳು. ಅಧಿಕಾರಿಗಳು ಗಮನಿಸ್ತಂದರೆ ಇಲ್ಲ, ಅವ್ರೇನು ಆಕ್ಷನ್ನೇ ತಗೊಳ್ಳಲ್ಲ. ನಾವು ಯಾರಿಗೆ ಇದು ಮಾಡಬೇಕು ಅನ್ನೋ ಗೊತ್ತಾಗ ನಿಮ್ಮ ಮಕ್ಕಳಿಗೆ ಏನೇನಾಗಿದೆ? ಹೋಗಿ ನೋಡಿ, ರಾಮಪ್ಪ ಹಾಸ್ಪಿಟ್ಲಲ್ಲಿದ್ದಾರೆ, ಒಂದು 5-6 ಹೊಲಿಗೆ ಬಿದ್ದಿದೆ. ಇನ್ನೊಂದು 4-5 ಜನ ಮಕ್ಕಳಿಗೆ ಸಣ್ಣ ಪುಟ್ಟ ಗಾಯಗಳು ಎಲ್ಲ ಗುರುಬರಲ್ಲಿ ಹಾಸ್ಪಿಟ್ಲ್ ಟ್ರೀಟ್ಮೆಂಟ್ ತಗೊಂಡು ಅವ್ರು ಅಲ್ಲಿದ್ದಾರೆ ಹಾಸ್ಪಿಟ್ಲಲ್ಲಿ. ನಾವು ಏನು ಮಾಡಬೇಕು ಅಂತ ಪ್ರತಿಯೊಂದು ನಮ್ಮೂರಲ್ಲಿ ಅಧಿಕಾರಿಗಳು ಬಂದು ನೋಡ್ಬೋದು. ಬೇಕಾದರೆ ಎಲ್ಲ ಕಳಪೆ ಕಾಮಗಾರಿ ಏನು ಮಾಡಿದ್ರು ಕಳಪೆ. ಈ ಥರ ಆದರೆ ಮಕ್ಕಳನ್ನ ಹೆಂಗೆ ಕಳ್ಸೋದು ಸರ್? ಎಲ್ಲ ಭಯ ಆಗೋಗಿದೆ, ಮಕ್ಕಳು ಕಳ್ಸೋಂಗೆ ಇಲ್ಲ. ಯಾವ ಸ್ಕೂಲ್ ಬಿಲ್ಡಿಂಗ್ಗಳು ಒಂದು 15-16 ವರ್ಷ 20 ವರ್ಷದಿಂದ ಈಚೆ ಕಟ್ಟಿರೋ ಬಿಲ್ಡಿಂಗ್ಗಳೆಲ್ಲ ಅವರೇ ಕಟ್ಟೋದು, ಅವರೇ ಹೊಡೆಯೋಕ್ಕೆ ಅವರೇ ಪರ್ಮಿಷನ್ ಅಂತಾರೆ, ಅವರೇ ಹೊಡೆದ. ಈಗ ಅಧಿಕಾರಿಗಳೇನು ಇದು ಮಾಡ್ತಾರೋ ನಮಗಂತೂ ಗೊತ್ತಾಗ್ತದೆ.